ನಮಸ್ಕಾರ. ಇದು ಈ ಸಂಜೆಯ ನ್ಯೂಸ್ ಆ್ಯಂಡ್ ವ್ಯೂಸ್. ಪ್ರಮುಖ ಸುದ್ದಿಯೊಂದರ ಕುರಿತು ಚರ್ಚೆ, ವಿಶ್ಲೇಷಣೆ, ಹಾಗೆಯೇ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆಯೋ ಯತ್ನ. ಇವತ್ತಿನ ಬಹಳ ಮಹತ್ವವಾದ ಸುದ್ದಿ ಏನು ಗೊತ್ತಾ? ಎಲ್ಲರೂ ಹೇಳೋದು ಅಂದರೆ ಇಡೀ ಭಾರತೀಯ ಜನತಾ ಪಕ್ಷದ ಒಳಗಡೆ ಏನು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಮುಂದುವರಿತಾರ ಇಲ್ಲೋ ಅವರದ್ದು ಭಾಳ ಪ್ರಮುಖ ಸುದ್ದಿ ಅಂತ ಮಾತಾಡ್ತಾರೆ. ಅನುಮಾನ ಇಲ್ಲ, ಅದು ಭಾಳ ಪ್ರಮುಖವಾದ ಸುದ್ದಿ ಅನ್ನೋದನ್ನು ಎಲ್ಲರೂ ಒಪ್ಪಲೇಬೇಕು. ಆದರೆ ಬಹಳ ಮಹತ್ವವಾದ ಸುದ್ದಿ ಇನ್ನೊಂದಿದೆ. ಅದು ವಿಧಾನ ಪರಿಷತ್ ಸದಸ್ಯರಾಗಿರುವ ಎಚ್ ವಿಶ್ವನಾಥ್ ಅವರು ಈ ಸಂಜೆ ಮಧ್ಯಾಹ್ನ ಹೇಳಿದ ಮಾತು. ಅವರು ಏನು BJP ಉಸ್ತುವಾರಿಯನ್ನು ನೋಡಿ ಬಂದ ಮೇಲೆ ಹೇಳಿದ್ದು ಅದು ಬಾಂಬ್ ಸಿಡಿಸಿದ್ರು ಅಂತಲೇ ಅನ್ಬೋದೇನೋ. ಎರಡು ಪ್ರಮುಖ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಮಾತನಾಡ್ತೀನಿ. ಮೊದಲನೇದು, ಜಿಂದಾಲ್ಗೆ ಏನು ಭೂಮಿಯನ್ನು ಪರಭಾರ ಮಾಡಲಾಗಿತ್ತು, ಅದರ ನಂತರ ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾನ್ಸಲ್ ಮಾಡಲಾಯಿತು. ಆದರೆ ಅದರ ಹಿಂದೆ ಭ್ರಷ್ಟಾಚಾರ ಇದೆ ಅನ್ನುವ ಆರೋಪ ವಿಶ್ವನಾಥ್ ಅವರು. ಅವರು ಮುಖ್ಯಮಂತ್ರಿಗಳೇ ಹೇಳಿದ್ರಂತೆ, ಇದನ್ನೆಲ್ಲ ನಾವು ಯಾಕೆ ಮಾಡ್ತಿದ್ದೀವಿ ಅಂತ ಅಂದರೆ ದೆಹಲಿಗೆ ನಾವು ಕಳಿಸ್ಬೇಕಾಗತ್ತೆ ದುಡ್ಡು ಅಂತ. ಇದು ಆರೋಪ. ಈ ಆರೋಪ ಇದು ಎರಡು ರೀತಿಯ ಆರೋಪ ಇದೆ. ಒಂದು ವಿಶ್ವನಾಥ್ ಮಾಡಿರುವ ಆರೋಪ, ಇನ್ನೊಂದು ಯಡಿಯೂರಪ್ಪ ಮಾಡಿದ್ದು ನಿಜವೇ ಆರೋಪವೇ ಅಂತ. ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾದ್ದು ಯಡಿಯೂರಪ್ಪನವರ ಕರ್ತವ್ಯ, ರಾಜ್ಯ ಸರ್ಕಾರದ ಕರ್ತವ್ಯ, ಕೇಂದ್ರ ನಾಯಕರ ಕರ್ತವ್ಯ. ಬಹಳ ಮುಖ್ಯವಾದ ಒಂದು ಆರೋಪ ಅಂತ. ಸೊ ವಿಶ್ವನಾಥ್ ಯಾಕಿದ್ದು ಹೇಳಿದ್ರು, ವಿಶ್ವನಾಥ್ ಕ್ಯಾರೆಕ್ಟರ್ ಏನು ಅದನ್ನೆಲ್ಲ ನಂತರ ಮಾಡೋಣ. ಕಾಡಕ್ಕಿನ ಊರಕ್ಕಿನ ಆಲ್ ದೀಸ್ ಥಿಂಗ್ಸ್ ಯು ಸಿ ದಟ್ ವಿಲ್ ಡಿಸ್ಕಸ್ ಲೇಟರ್. ಬಟ್ ಈ ಆರೋಪವನ್ನು ತೆಗೆದುಕೊಂಡ್ರೆ, ನೀವು ಜಿಂದಾಲ್ಗೆ ಕೇವಲ 1 ಲಕ್ಷ ರೂಪಾಯಿ ಎಕರೆ ಅಂತ ನೀವು ಕೊಟ್ಟಿದ್ರೆ ಅದರ ಹಿಂದೆ ಏನೋ ಬೇರೆ ಇದೇನೋ ವಾಸನೆ ಬರೋದು ಭಾಳ ಸಹಜ. ಅದ್ರ ಜೊತೆ ಕೇವಲ BJP ಸರ್ಕಾರ ಮಾತ್ರ ಅಲ್ಲ, ಏನು ಕಾಂಗ್ರೆಸ್ ಮತ್ತು JDS ಸರ್ಕಾರ ಇದ್ದಾಗಲೂ ಇದನ್ನು ಕೊಡೋದಕ್ಕೆ ಹೊರಟಿದ್ದು, ರೇಟ್ ವಾಟ್ ಎವರ್ ಇಟ್ ಮೇ ಬಿ. ನಂತರ ಅಂದರೆ ಜಿಂದಾಲ್ ಇಸ್ ಸಚ್ ಎ ಪವರ್ಫುಲ್ ಕಂಪನಿ ಅನ್ನೋದು ನಮ್ಗೆ ಇದರಿಂದ ಅರ್ಥ ಆಗುತ್ತೆ. ಸೊ ಇದು ಒಂದನೇ ಆರೋಪ. ಎರಡನೇ ಆರೋಪ ವಿಶ್ವನಾಥ್ ಇವತ್ತು ಮಾಡಿದ್ದೇನು? ಎರಡನೇ ಆರೋಪ ಅವರು ಮಾಡಿದ್ದು, ನೀರಾವರಿ ಇಲಾಖೆಯಲ್ಲಿ ಸುಮಾರು 20,000 ಕೋಟಿ ರೂಪಾಯಿಯಷ್ಟು ಏನು ಹೊಸ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದೆ ಅಂತ. ಇದರಲ್ಲಿ ಪ್ರತಿಶತ 10% ಕಮಿಷನ್ ಹೋಗುತ್ತೆ ಅಂತ ಹೇಳ್ತಾರೆ. ಈ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿ ಆಗಬೇಕು ಅನ್ನುವ ಮಾತನ್ನು ಕೂಡ ವಿಶ್ವನಾಥ್ ಹೇಳ್ತಾರೆ. ಅದರ ಜೊತೆಗೆ ಯಡಿಯೂರಪ್ಪ ಅವರ ಕುಟುಂಬದವರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ, ಅವರಿದ್ದಾರೆ ಅಂತಲೂ ವಿಶ್ವನಾಥ್ ಆರೋಪ ಮಾಡ್ತಾರೆ. ಇದು ಒಂದು ಇವತ್ತಿನ ದಿನ ಇದು ಬಹಳ ಮಹತ್ವದ ಸುದ್ದಿ ಆಯಿತು. ಯಡಿಯೂರಪ್ಪನವರು ಸುತ್ತಮುತ್ತ ಇರುವವರು ಎಲ್ಲ ಕೂಡ ಎದ್ದು ಬಿದ್ದು ವಿಶ್ವನಾಥ್ ಮೇಲೆ ದಾಳಿ ಮಾಡಿದರು. ಅದರಲ್ಲಿ ನಾವು ಹೇಳಿದಾಗ ನಮ್ಮನ್ನ ಪ್ರೀತಿಯ ನರ್ಸ್ ರೇಣುಕಾಚಾರ್ಯ ಅವರು ಬರೀ ರೇಣುಕಾಚಾರ್ಯ ಆದರೆ ಅಷ್ಟು ಖುಷಿ ಕೊಡಲ್ಲ. ನರ್ಸ್ ರೇಣುಕಾಚಾರ್ಯ ಅಂದರೆ ಒಂಥರ ಅದೇ ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ. ಅಂದರೆ ಎಲ್ಲರಿಗೂ ನರ್ಸಿಂಗ್ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ. ಎನಿವೇಸ್ ನರ್ಸ್ ರೇಣುಕಾಚಾರ್ಯ ಫಸ್ಟ್ ಗಲಾಟೆ ಮಾಡಿದ್ರು, ಪ್ರತಿಕ್ರಿಯೆ ನೀಡಿದರು. ಯಾರು ಇವನು ಏಕವಚನದಲ್ಲಿ ಮಾತಾಡೋರಿಗೆ ಗೊತ್ತು. ನಂತರ SR ವಿಶ್ವನಾಥ್ ಅವರು BDA ಚೇರ್ಮನ್ ಆಗಿದ್ದಾರೆ, ಅವರು ಮಾಡಿದ್ರು. ಹೀಗೆ ಹಾಗೇನೆ ಹರತಾಳು ಹಾಲಪ್ಪ ಇವರೆಲ್ಲ ಹೇಳಿದ್ದೇನು ಅಂದರೆ, ಎಲ್ಲೋ ಮಾನಸಿಕ ಸ್ಥಿಮಿತತೆಯನ್ನು ವಿಶ್ವನಾಥ್ ಕಳೆದುಕೊಂಡಿದ್ದಾರೆ ಅಂತ ಅವರು ಹುಚ್ಚಾಸ್ಪತ್ರೆಗೆ ಹೋಗಲಿ ಅನ್ನೋ ಅರ್ಥದಲ್ಲೇ ಹೇಳಿದ್ರು. ಸೊ ಅದಕ್ಕೆ ವಿಶ್ವನಾಥ್ ಉತ್ತರ ಕೊಟ್ಟರು, ಇವನು ಅರೆ ಹುಚ್ಚ ಇವನು SR ವಿಶ್ವನಾಥ್ ನನಗೆ ಗೊತ್ತಿರೋ ಕಾಸು ಹೊಡಿತಾ ಇದ್ದಾನೆ ಅಲ್ಲಿ ಇಲ್ಲಿ ಅಂತ. ಸೊ ಇದು ಇವತ್ತಿನ ಬಹುಮುಖ್ಯವಾದ ಆರೋಪ ಅನಿಸುತ್ತೆ. ಉಳಿದೆಲ್ಲದರ ನಡುವೆ ಇದು ಮಾಧ್ಯಮಗಳಲ್ಲಿ ಈ ವಿಚಾರ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಒಂದು, ಯಡಿಯೂರಪ್ಪ ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆರೋಪ. ಇನ್ನೊಂದು, ಸತತವಾಗಿ ಕೇಂದ್ರ ವರಿಷ್ಠರಿಗೆ ಹಣವನ್ನು ಸರಬರಾಜು ಮಾಡಬೇಕು ಅಂತ ಯಡಿಯೂರಪ್ಪ ಹೇಳಿದ್ರು ಅಂತ. ಇಟ್ ಮೇ ಬಿ ರೈಟ್ ಆರ್ ರಾಂಗ್ ಅನ್ನೋದು ಬೇರೆ. ಸಾಧಾರಣ ಯಾವುದೇ ಪಕ್ಷ ಇದ್ದರೂ ಕೂಡ ಅವರು ಪಕ್ಷದ ಸರ್ಕಾರ ಬಂದಾಗ ವರಿಷ್ಠರಿಗೆ ದುಡ್ಡು ಕಳಿಸ್ಬೇಕು ಅಂತ ಜನ ಮಾತಾಡ್ತಾರೆ. ಅದು ವಿಶ್ವನಾಥ್ ಅದನ್ನು ಕೂಡ ಹೇಳಿದ್ರು. ಇದಕ್ಕೇನು ಹೊಸದಲ್ಲ, ಕಾಂಗ್ರೆಸ್ ಇದ್ದಾಗಲೂ ಹಾಗೇನೆ ಮಾಡ್ತಿದ್ರು. ಹಣ ಕಲೆಕ್ಟ್ ಮಾಡಬೇಕಾದ್ರೆ ನಾವು ಮ್ಯಾಲೆ ಕೊಡ್ಬೇಕಪ್ಪ, ಮ್ಯಾಲೆ ಕೊಡಬೇಕು ಅಂತ ಹೇಳ್ತಿದ್ರು. ಮ್ಯಾಲೆ ಎಷ್ಟು ಕೊಡ್ತಾರ ಇಲ್ವೋ ಗೊತ್ತಿಲ್ಲ. ಈ ವಿಚಾರ ಅಂದರೆ ಸಾರ್ವಜನಿಕ ನಿಕಷಕ್ಕೆ ಒಳಗಾಗಬೇಕು. ಅಂದರೆ ಸಾರ್ವಜನಿಕ ಇದ್ರ ಬಂದಾಗ ಅದರ ಅರ್ಥ ಬೇರೆ ಆಗುತ್ತೆ. ಅದಕ್ಕೆ ಉತ್ತರ ಕೊಡಬೇಕಾದ ಕರ್ತವ್ಯ ಇದೆಯಲ್ಲ, ಹೊಣೆಗಾರಿಕೆ ಇದೆಯಲ್ಲ, ಅದು ಸರ್ಕಾರದ್ದು ಮತ್ತು BJPಯ ವರಿಷ್ಠರದ್ದು. ಈಗಾಗಲೇ BJP ವರಿಷ್ಠರು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಅಂತ ಹೇಳೋಣ. ಆದರೆ ಇನ್ನೊಂದು, ಈ ರಾಜ್ಯ ಉಸ್ತುವಾರಿ ಬಂದು ಆ ಭಾಷಣ ಮಾಡೋದು ನಿನ್ನೆ ಮೀಟಿಂಗ್ ಮಾಡಿದ್ರು. ಅವರು ಮೀಟಿಂಗ್ ಮಾಡಿ ಏನು ಹೇಳಿದ್ರು, ಯಾರು ಕೂಡ ಸಾರ್ವಜನಿಕ ಹೇಳಿಕೆಯನ್ನು ನೀಡಬೇಡಿ ಅಂತ. ಆದರೆ ಇವತ್ತು ಸಾರ್ವಜನಿಕ ಹೇಳಿಕೆಯನ್ನು ಹೇಳೋದು ಕಂಟಿನ್ಯೂ ಆಗಿತ್ತು. ಯಡಿಯೂರಪ್ಪನವರ ಭಕ್ತರು, ಅವರ ಸುತ್ತಮುತ್ತಲು ಇರುವವರು ಹೇಳಿಕೆಗಳನ್ನು ಕೊಡ್ತಿದ್ರು, ಅವರ ವಿರೋಧಿಗಳು ಹೇಳಿಕೆಗಳನ್ನು ಕೊಡ್ತಿದ್ರು. ಅದರ ಜೊತೆಗೆ ವಿಶ್ವನಾಥ್ ಹೇಳಿದ ಇನ್ನೊಂದು ಮಾತು,
ಏನೋ ಅವರು ಈ ಉಸ್ತುವಾರಿಯನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರನ್ನು ಅವ್ರು ಇನ್ನೊಂದು ಮಾತು ಹೇಳಿದ್ರಂತೆ, ಈ ಆರೋಪಗಳನ್ನು ಅವ್ರ ಗಮನಕ್ಕೆ ತಂದಾಗ ಇದೆಲ್ಲ ನನಗೆ ಗೊತ್ತು ಅಂದ್ರಂತೆ, ನನಗೂ ವರದಿ ಬಂದಿದೆ. ದಟ್ ಮೀನ್ಸ್ ಅರುಣ್ ಸಿಂಗ್ ಅವರು ಏನು ವಿಶ್ವನಾಥ್ ಅವರು ಏನು ಆರೋಪ ಮಾಡಿದ್ದಾರೆ ಅದನ್ನ ಎಡ್ಮಿಟ್ ಮಾಡಿದ್ದಾರೆ, ನನಗೆ ಗೊತ್ತು ಅಂತ. ನಿಮಗೆ ಗೊತ್ತಿದ್ರೆ ಯಾಕೆ ನೀವು ಈ ಬಗ್ಗೆ ಕ್ಲಾರಿಫಿಕೇಶನ್ ಇದುವರೆಗೆ ಕೊಟ್ಟಿಲ್ಲ? ಇಂಥ ಸುದ್ದಿಗಳು ಸಾರ್ವಜನಿಕವಾಗಿ ಬಂದಂಥ ಸಂದರ್ಭದಲ್ಲಿ ಅದು ಕೇಂದ್ರ ನಾಯಕರ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ. ಮತ್ತು ಈ ರಾಜ್ಯ ಉಸ್ತುವಾರಿ ಏನಿದ್ದಾರೆ ಇವರು ಕೇವಲ ಉಸ್ತುವಾರಿ ಮಾತ್ರ ಅಲ್ಲ, ಭಾರತೀಯ ಜನತಾ ಪಕ್ಷದ ಜನರಲ್ ಸೆಕ್ರೆಟರಿ ಕೂಡ, ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಆದ್ದರಿಂದ ಅದು ಅವರ ಹೊಣೆಗಾರಿಕೆ, ಅವರು ಅದರ ಬಗ್ಗೆ ಹೇಳಿಕೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಇದುವರೆಗೆ ಕೊಟ್ಟಿಲ್ಲ. ಆದರೆ ನನಗೆ ಗೊತ್ತಿಲ್ಲ ಇದು ಕ್ಲಾರಿಫೈ ಮಾಡ್ತಾರೋ ಅಂತ. ಅದ್ರ ಜೊತೆಗೆ ಕ್ರಮ ಕೈಗೊಳ್ಳುವುದೇನಿದೆ, ನಾನು ಈ ಕೆಲವು ದಿನಗಳ ಹಿಂದೆ ಹೇಳಿದ್ದೆ, ಒಂದು BJP ವರಿಷ್ಠರು ಮಗುವನ್ನು ಚಿವುಟುವ ಮತ್ತು ತೊಟ್ಟಿಲು ತೂಗುವ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಆ ಅನುಮಾನ ನನಗೆ ಇವತ್ತು ಬಂತು. ಯಾಕೆಂದರೆ ಪತ್ರಕರ್ತರು ಕೇಳಿದಂಥ ಸಂದರ್ಭದಲ್ಲಿ ಯಾರು ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಂಡಿದ್ದೀರಾ, ಎಸ್ಪೆಷಲಿ ಯತ್ನಾಳ್ ಅವರ ವಿರುದ್ಧ ಅಂದರೆ ಎಸ್ ತಗೊಂಡಿದ್ದೀವಲ್ಲ, ಏನು ಕ್ರಮ ತಗೊಂಡಿದ್ದೀರಿ? ನೆಕ್ಸ್ಟ್ ಪ್ರಶ್ನೆ ಯತ್ನಾಳ್ ಅವ್ರನ್ನೇ ಕೇಳಿ. ಯಾವುದೇ ಕ್ರಮ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ. ಅಂದರೆ ಈ ಒಂದು ಭಿನ್ನಮತೀಯ ಚಟುವಟಿಕೆ ಏನು ನಡೀತಾ ಇದೆ ಅದರ ಹಿಂದೆ ಯಾವುದೋ ವರಿಷ್ಠರು ಇರಬೇಕು ಅಂತ. ಅದಿದ್ದರೆ ಇದು ಒಂದು ರಾಜಕೀಯ ಪಕ್ಷದ ತಾತ್ವಿಕತೆಯ ಅವನತಿ ಅಂತ, ಮೌಲ್ಯಗಳ ಅವನತಿ ಅಂತ. ನೀವೇ ಒಂದು ನಿಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಇನ್ಯಾರನ್ನೋ ಎತ್ತಿ ಕಟ್ಟಿ ಮಾಡೋದಿದೆಯಲ್ಲ. ಅದಕ್ಕೆ ನಾನು ಹಲವರ ಜೊತೆ ಮಾತನಾಡ್ತಾ ಇದ್ದೆ. ಬಹಳ BJPಯ ನಾಯಕರುಗಳು ಹಾಗೆಯೇ ಕಾಂಗ್ರೆಸ್ ನಾಯಕರು ಬೇರೆಯವರು ಹೇಳೋದೇನು ಅಂತಂದರೆ, ಯಡಿಯೂರಪ್ಪನವ್ರನ್ನು ಬದಲಾಯಿಸುವುದು ಸುಲಭ ಅಲ್ಲ, ಅವರು ತಕ್ಷಣ ಬದಲಾಯಿಸೋದಿಲ್ಲ. ಹಾಗಿದ್ದರೆ ಈ ಎಲ್ಲ ಕಸರತ್ತಿನ ನಂತರ ಏನಾಗ್ಬೋದು? ಆ ಕುತೂಹಲ ನಿಮಗೂ ಇರುತ್ತೆ, ಆ ಕುತೂಹಲ ನಮಗೂ ಇರುತ್ತೆ, ಆ ಕುತೂಹಲ ರಾಜ್ಯದ ಜನತೆಗೆ ಎಲ್ಲರಿಗೂ ಇರುತ್ತೆ. ಏನಾಗ್ಬೋದು? ಸೊ ಭಾಳಷ್ಟು ಜನ ಹೇಳುವುದಾಗಿ ಇವರು ಬಂದು ಹೋದ ಮೇಲೆ ಈಗ BJP ವರಿಷ್ಠರ ಮುಂದೆ ಇರುವ ದಾರಿ ಅಂತ ಅಂದರೆ ಬೇರೆ ಯಾವ ದಾರಿನೂ ಇಲ್ಲ ಅವರಿಗೆ. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸೋದಕ್ಕೆ ಅವರ ವಿರುದ್ಧ ಇರುವ ಏನು ಬೇರೆ ಬೇರೆ ಆರೋಪಗಳು ಏನಿವೆ ಆ ಆರೋಪಗಳನ್ನು ಇಟ್ಟುಕೊಂಡು ಎನ್ಕ್ವೈರಿನ ಇನ್ನೊಂದು ಮಾಡಬೇಕು ಅಂತ. ಅದು ಅನಿವಾರ್ಯ. ಆದರೆ ವಿಶ್ವನಾಥ್ ಇವತ್ತು ನೀಡಿದ ಹೇಳಿಕೆ ಇದೆಯಲ್ಲ, ಭ್ರಷ್ಟಾಚಾರದ ಆರೋಪ, 20,000 ಕೋಟಿ ಕಮಿಷನ್ ವ್ಯವಹಾರ ಇದೆಯಲ್ಲ ಅದು ಮತ್ತು ಜಿಂದಾಲ್ದೇನಿದೆ, ಈ ಆರೋಪ ಮಾಡಿಸುವುದರ ಹಿಂದೆ ಯಾರಿರ್ಬೋದು? ಪಕ್ಷದ ವರಿಷ್ಠರು ಇದೆ ಅಂತ ನಾವು ಅಂದ್ಕೋಬೇಕಾ? ಕ್ಲಾರಿಫಿಕೇಶನ್ ಕೊಡಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ನಮ್ಮಲ್ಲಿ. ಮೌನವಾಗಿದ್ದರೆ ಅದು ಸಮ್ಮತಿ ಅಂತ. ಈಗ ಯಡಿಯೂರಪ್ಪನವರು ಉತ್ತರ ಕೊಡಬೇಕಾಗಿದೆ, ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ, ಯಡಿಯೂರಪ್ಪನವರು ಕುಟುಂಬದವರು ಉತ್ತರ ಕೊಡಬೇಕಾಗಿದೆ, ವಿಜಯೇಂದ್ರ ಉತ್ತರ ಕೊಡಬೇಕಾಗಿದೆ, BJP ವರಿಷ್ಠರು ಉತ್ತರ ಕೊಡಬೇಕಾಗಿದೆ. ಯಾಕೆಂದರೆ ಈ ಹಣ ಸಂಗ್ರಹಿಸಿದ್ದನ್ನು ನಾನು ವರಿಷ್ಠರಿಗೆ ಕಳಿಸ್ತೀನಿ ಅಂತೇಳಿ ಮುಖ್ಯಮಂತ್ರಿ ಮತ್ತು ಅವರ ಪರಿವಾರದವರು ಹೇಳ್ತಿದ್ದಾರೆ ಅನ್ನೋದು ವಿಶ್ವನಾಥ್ ಆರೋಪ. ಇದು ಸಣ್ಣ ಆರೋಪ ಅಲ್ಲ. ಇಂತಹ ಆರೋಪಗಳು ಇನ್ನೇನು 10-20 ವರ್ಷಗಳ ಹಿಂದೆ ಬಂದಿದ್ದರೆ ಸಂಬಂಧಪಟ್ಟರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿದ್ರು. ಯಾವತ್ತೂ ಕೂಡ ಅಂತಹ ಆರೋಪವನ್ನು ಹೊತ್ತಿರ್ತಿಲ್ಲ. ಆದರೆ ಇವತ್ತಿನ ದಿನ ರಾಜಕಾರಣಿಗಳು ಹೆಚ್ಚು ದಪ್ಪ ಚರ್ಮದವರಾಗಿದ್ದಾರೆ. ಸೊ ಅವರು ಅದರ ಬಗ್ಗೆ ಕ್ಯಾರಿ ಮಾಡಿಲ್ಲ. ಇನ್ನೊಂದು ಕುತೂಹಲ ಸುದ್ದಿ ಇದಕ್ಕೆ ಸಂಬಂಧಪಟ್ಟಿದ್ದು ನಾನು ನೋಡಿದೆ. ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ದಲ್ಲಿದ್ದಾರೆ ಕಣ್ರಿ. ಅದೇನೋ ಬೆಳಗಾವಿ ಸಾಹುಕಾರರಂತೆ. ಆ ಸಾಹುಕಾರನ ಹೆಸರು ಎಲ್ಲರಿಗೂ ಬೆಳಗಾವಿಯಲ್ಲಿ ಸುಮಾರು ಸಾಹುಕಾರಗಳಿದ್ದಾರೆ. ಸೊ ಅವರು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಮುಖ್ಯಮಂತ್ರಿಗಳೇ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಇದೆಲ್ಲ ಸರಿಪಡುತ್ತೆ. ಇನ್ನೇನು ಮಾಡ್ತಾರೆ, ಕೇಸಿಗೆ ಸಿಕ್ಕಾಕೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಅವ್ರು ರಕ್ಷಣೆ ಮಾಡಬೇಕು. ಆಗ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ಹೋಗದೆ ಇನ್ಯಾರು ಬೆಂಬಲಕ್ಕೆ ಎಲ್ಲಿ ಹೋಗೋಕ್ಕಾಗತ್ತೆ ಅಲ್ವಾ? ಸೊ ಅವರು ಬೆಂಬಲ ಕೊಟ್ಟಿದ್ದಾರೆ. ಇನ್ನೊಂದು ಮಹತ್ವದ ಬೆಳವಣಿಗೆ ಏನು ಗೊತ್ತಾ? ಸೋಮಶೇಖರ್ ರೆಡ್ಡಿ ಗೊತ್ತಲ್ವಾ? ಸೋಮಶೇಖರ್ ರೆಡ್ಡಿಯವರು ಯಡಿಯೂರಪ್ಪನವರ ವಿರುದ್ಧ ತೊಡೆ ತಟ್ತಾ ಇದ್ದಂಗೆ ಕಾಣುತ್ತೆ. ಅವರು ಇವತ್ತು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಒಂದು ರೀತಿ ಅವರು ಕೂಡ ಉಸ್ತುವಾರಿಯನ್ನು ಪ್ರತ್ಯೇಕವಾಗಿ ಒನ್ ಟು ಒನ್ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದರು. ಸೊ ಆ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಈ ಬಳ್ಳಾರಿ ವಿಭಜನೆ, ಸೊ ಬಳ್ಳಾರಿ ಏನಿದೆ, ಬಳ್ಳಾರಿ ಜಿಲ್ಲೆಗೆ ಇನ್ಚಾರ್ಜ್ ಆಗಿಬಿಟ್ಟು ರಾಮುಲು ಅವ್ರನ್ನ ಮಾಡಬೇಕು ಅನ್ನೋದು ಅವ್ರ ವಾದ. ಯಾಕೆ ಅಂತಂದರೆ ಈಗೇನು ಈ ವ್ಯವಸ್ಥೆ ಇದೆ ಬಳ್ಳಾರಿ ಜಿಲ್ಲೆ ವಿಭಜನೆ ಆದಮೇಲೆ ಆನಂದ್ ಸಿಂಗ್ ಬಗ್ಗೆ ಬೇಸರ ಇದೆ ಬಳ್ಳಾರಿ ಜನಕ್ಕೆ. ಈಗ ಅವ್ರನ್ನೇ ಉಸ್ತುವಾರಿ, ಆದ್ದರಿಂದ ಯಾವುದೋ ಚುನಾವಣೆಲ್ಲ ನಾವು ಸೋತ್ವಿ ಅಂತ ಅವರು ಸೊಡ್ಡು ಹೊಡಿತಿದ್ದಾರೆ. ರಾಜಕೀಯ ಬದುಕು ಅಂದ್ರೆ ಹಾಗೆ ನೋಡಿ. ರೆಡ್ಡಿ ಬ್ರದರ್ಸ್ ಅಂದರೆ ಒಂದು ಕಾಲದಲ್ಲಿ ಅದು ಏನ್ರಿ ಅದು, ಅಬ್ಬ ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರೆಡ್ಡಿಗಳು ಅಂದರೆ
ಇಡೀ ಬಳ್ಳಾರಿ ರಾಜಕೀಯ ಮಾತ್ರ ಅಲ್ಲ, ಕರ್ನಾಟಕ ರಾಜಕೀಯವನ್ನು, BJP ರಾಜಕೀಯವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಆಟ ಆಡಿಸ್ತಿದ್ರು. ಎಸ್, ಅಂಥ ಪವರ್ಫುಲ್ ಆದವರು, ಅವರ ಸಾಮ್ರಾಜ್ಯ ಕುಸಿದೋಯ್ತು ನೋಡಿ. ಆ ಸಾಮ್ರಾಜ್ಯ ಕುಸಿದ ಮೇಲೆ ಈಗ ಯಾವುದೊಂದು ದಯನೀಯ ಸ್ಥಿತಿಗೆ ತಲುಪಿದ್ದಾರೆ ಅಂತ. ಅವರ ಈ ರೆಡ್ಡಿ ಕುಟುಂಬದ ಸ್ನೇಹಿತರು ಆಗಿರೋ ಶ್ರೀರಾಮುಲು ಕತೆ ನೋಡಿ. ಪಾಪ ಕಳೆದ ಚುನಾವಣೆ ಸಂದರ್ಭದಲ್ಲಿ ಹೋಗ್ಬಿಟ್ಟು ಅವರೇ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂದರು. ಈಗ ನೋಡಿದರೆ ಬಾಪ್ ನಹಿ ಪುಕಾರ್ ನಹಿ ಅಂತಾರೆ ನಮ್ಮಲ್ಲಿ. ಆ ಸ್ಥಿತಿ ಬಂದು ಅವ್ರು ಯಾರೂ ಕೇಳೋರಿಲ್ಲದಂಗಾಗಿದೆ. ಬಟ್ ಸೋಮಶೇಖರ್ ರೆಡ್ಡಿ ಹೋಗ್ಬಿಟ್ಟು ಫೈನ್, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿ, ಇನ್ನೊಂದು ಮಾಡಿ ಏನಂತ ಹೇಳಿ ಬರ್ತಿದ್ದಾರೆ ಅಂತ. ಹಲವು ಶಾಸಕರು ಅಂದರೆ ನಿನ್ನೆ ಸಂಜೆಯ ಹೊತ್ತಿಗೆ ಸುಮಾರು 30 ಶಾಸಕರು ಇಂಡಿವಿಜುವಲ್ ಆಗಿ ಉಸ್ತುವಾರಿಯನ್ನು ಭೇಟಿ ಮಾಡೋದಕ್ಕೆ, ಅರಸಿದವ್ರನ್ನ ಭೇಟಿ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಆ ಪ್ರಕ್ರಿಯೆ ಇವತ್ತು ಬೆಳಗ್ಗೆ ಪ್ರಾರಂಭ ಆಯಿತು. ಸೊ ನಡೀತಾ ಬಂತು. ಇನ್ನೆಷ್ಟು ಜನ ರೆಡಿ ಆಗಿದ್ದಾರೋ ಗೊತ್ತಿಲ್ಲ ನನಗೆ ಭೇಟಿ ಮಾಡೋದಕ್ಕೆ. ಸೊ ಇವತ್ತು ಇಡೀ ದಿನ. ಆದರೆ ಯಾರ್ಯಾರು ಭೇಟಿ ಮಾಡಿ ಬಂದಿದ್ದಾರೆ, ಇವನ್ ಯಡಿಯೂರಪ್ಪ ವಿರೋಧಿಗಳು, ಅವರ ಮಾತನ್ನು ಈ ಉಸ್ತುವಾರಿ ಬಹಳ ಮೌನವಾಗಿ ಕೇಳ್ಕೊಂಡಿದ್ದಾರೆ. ಕೆಲವು ವಿಚಾರದಲ್ಲಿ ಸಹಮತ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಾಗ್ತಾ ಇದೆ. ಅಂದರೆ ನೀವು ಬಹಿರಂಗವಾಗಿ ಅವರು ನೀಡುತ್ತಿರುವ ಹೇಳಿಕೆಗೂ, ಇಂಡಿವಿಜುವಲ್ ಆಗಿ ಅವರು ನೀಡ್ತಾ ಇರುವ ಹೇಳಿಕೆಗೂ, ಖಾಸಗಿಯಾಗಿ ಆಡುತ್ತಿರುವ ಮಾತುಗಳಿಗೂ ತುಂಬ ವ್ಯತ್ಯಾಸ ಇದೆ. ಅದು ಅಂದರೆ BJP ವರಿಷ್ಠರ ಬಂದಿರುವ ಪ್ರತಿನಿಧಿ ಏನಿರ್ತಾರೆ, BJP ವರಿಷ್ಠರ ಮನಸ್ಥಿತಿಯನ್ನು ರೆಪ್ರೆಸೆಂಟ್ ಮಾಡ್ತಿರ್ತಾರೆ ಅಂತ. ಸೊ ಅದರಿಂದ BJP ಈ ಪಕ್ಷ ಇದೆಯಲ್ಲ, ಇದರ ನಾಯಕರುಗಳು ಯಡಿಯೂರಪ್ಪನವರ ಬದಲಾವಣೆ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದರೂ ಕೂಡ ಒಳಗಡೆ ಅವರನ್ನು ಬದಲಾಯಿಸುವ ಮನಸ್ಥಿತಿಯಲ್ಲಿದ್ದಾರೆ. ಆದರೆ ಬದಲಾಯಿಸೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಿದ್ದಾರೆ. ಹೊಸ ನಾಯಕರು ಯಾರಾಗ್ಬೋದು ಅನ್ನೋದನ್ನು ನೋಡ್ತಿದ್ದಾರೆ. ನಾನು ಈ ಬೆಳಗ್ಗೆ ಹೇಳಿದಂತೆ ಎಸ್ ಮೋದಿ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಕಾಣುತ್ತೆ. ಯಾಕಂದರೆ ಸದಾನಂದ ಗೌಡರ ಜೊತೆ ಒಂದು ಸ್ವಲ್ಪ ಮಾತು ಕೂಡ ಆಡಿದ್ದಾರೆ. ಆದ್ದರಿಂದ ಇನ್ನು 2 ದಿನಗಳ ಕಾಲ, ಏನು ನಿನ್ನೆ ಆಯಿತು, ಇವತ್ತಾಯಿತು, ನಾಳೆ ಕೂಡ ಇದೆ. ಕೋರ್ ಕಮಿಟಿ ಸಂದರ್ಭದಲ್ಲಿ ಏನಾಗುತ್ತೆ BJP ರಾಜಕಾರಣ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಕೋರ್ ಕಮಿಟಿ ಸಭೆ ಮಹತ್ತರದ್ದಾಗಿದೆ. ಅದಾದ ಮೇಲೆ ಇವರು ಯಾವ ವರದಿಯನ್ನು ತಗೊಂಡೋಗಿ ವರಿಷ್ಠರಿಗೆ ಕೊಡ್ತಾರೆ, ಆ ವರದಿ ನೋಡಿ ವರಿಷ್ಠರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಇವತ್ತು ಈ ಒಂದೇ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು ಅಂತ ಅನಿಸ್ತು. ನಾನು ಮಾತಾಡಿದೆ ವಿಶ್ವನಾಥ್ ವಿಚಾರ. ಕೊನೆಯದಾಗಿ ನಾನು ಹೇಳೋದು ಅಷ್ಟೇ, ಸನ್ಮಾನ್ಯ ವಿಶ್ವನಾಥ್ ಅವರು ಮಾಡಿರೋ ಆರೋಪಕ್ಕೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಮುಖ್ಯಮಂತ್ರಿಯವ್ರದ್ದಾಗಿದೆ, BJP ವರಿಷ್ಠ ನಾಯಕರಾಗಿದೆ. ಇಲ್ಲದಿದ್ದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅಂದ್ಕೋಬೇಕಾಗುತ್ತೆ. 20,000 ಕೋಟಿ ರೂಪಾಯಿ ಟೆಂಡರ್ ಕೆಲಸಕ್ಕೆ ಕರೆದಿದ್ದಾರೆ, ಅದರಲ್ಲೂ ಅವ್ಯವಹಾರ ಇದೆ ಅಂತ ನಂಬಬೇಕಾಗುತ್ತೆ. ಅದರಂತೆ ಯಡಿಯೂರಪ್ಪರವರು ಹೇಳಿದಾರ ಎನ್ನಲಾದ ಮಾತನ್ನೇನು ವಿಶ್ವನಾಥ್ ಹೇಳಿದ್ದಾರೆ, ನಾವು ದುಡ್ಡೆಲ್ಲ ಹೆಂಗೆ ಕಲೆಕ್ಟ್ ಮಾಡಿಬಿಟ್ಟು ಪಕ್ಷದ ವರಿಷ್ಠರಿಗೆ ಕೊಡಬೇಕು ಅನ್ನೋದು ಅದು ನಿಜ ಅಂತ ಅಂದ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಈಗ ನೀಡ್ಲ್ ಆಫ್ ಸಸ್ಪಿಷನ್ ಎಲ್ಲೆಡೆಗೆ ಸುತ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳತ್ತ ಈ ನೀಡ್ಲ್ ಆಫ್ ಸಸ್ಪಿಷನ್, ಸಂಶಯದ ಮುಳ್ಳು, ಇನ್ನೊಂದು ಕಡೆ ನೀಡ್ಲ್ ಆಫ್ ಸಸ್ಪಿಷನ್ BJP ವರಿಷ್ಠ ನಾಯಕರತ್ತ, ಮತ್ತೊಂದು ಏನು ನೀಡ್ಲ್ ಆಫ್ ಸಸ್ಪಿಷನ್ ವಿಶ್ವನಾಥ್ ಅವ್ರ ಹತ್ರ ಕೂಡ ತಿರುಗುತ್ತೆ. ಯಾಕಂದರೆ ವಿಶ್ವನಾಥ್ ರಾಜಕೀಯ ಕಾರಣಕ್ಕೆ ಹೇಳಿಕೆ ನೀಡಿರಬಹುದು, ಅದು ಸುಳ್ಳಿರಬಹುದು ಅನ್ನೋ ಕಾರಣಕ್ಕೆ. ಅದರಿಂದ ನೀಡ್ಲ್ ಆಫ್ ಸಸ್ಪಿಷನ್ ಸುತ್ತಾ ಇದೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಇದ್ರ ಬಗ್ಗೆ ತನಿಖೆ ಆದರೆ ಎಲ್ಲರೂ ಸಂಬಂಧಪಟ್ಟ ಪಾರ್ಟಿ ಏನು ತಮ್ಮ ಪ್ರತಿಕ್ರಿಯೆ ನೀಡಿದ್ರೆ ಗೊತ್ತಾಗುತ್ತೆ ಅಂತ. ಇದು ಇವತ್ತಿನ ನ್ಯೂಸ್ ಆ್ಯಂಡ್ ವ್ಯೂಸ್. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ.